ಕೆಲವು ಕನಸುಗಳು ವಿಫಲವಾಗುವುದಿಲ್ಲ. ಅವು ಜವಾಬ್ದಾರಿಗಳ ನೆರಳಲ್ಲಿ ಮೌನದೊಳಗೆ ಯಾರಿಗೂ ತಿಳಿಯದಂತೆ ಕಣ್ಮರೆಯಾಗ್ತವೆ. ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಕೆಲವು ಕನಸುಗಳಿರ್ತವೆ. ಕೆಲವು ಕನಸುಗಳು ಗುರಿಯಾಗಿ ಬದಲಾಗ್ತವೆ, ಕೆಲವು ಕನಸುಗಳು ಸಾಧನೆಯಾಗಿ ಅರಳುತ್ತವೆ. ಆದರೆ ಇನ್ನೂ ಕೆಲವು ಕನಸುಗಳು ಮನಸ್ಸಿನೊಳಗೆ ಉಳಿದು ಎಂದಿಗೂ ಬೆಳಕಿಗೆ ಬಾರದೆ ಮುಗಿದು ಹೋಗ್ತವೆ. ಹೆಚ್ಚಾಗಿ ಈ ಕನಸುಗಳು ಸೋಲಿನ ಕಾರಣದಿಂದ ಮುಗಿಯೋದಿಲ್ಲ. ಪರಿಸ್ಥಿತಿಗಳು, ಕುಟುಂಬದ ಜವಾಬ್ದಾರಿಗಳು, ಆರ್ಥಿಕ ಸಮಸ್ಯೆಗಳು ಅಥವಾ ಬದುಕಿನ ಅನಿವಾರ್ಯತೆಗಳು ಅವುಗಳನ್ನ ನಿಧಾನವಾಗಿ ಹಿಂದೆ ತಳ್ತವೆ. ಒಂದು ಹಂತದಲ್ಲಿ ವ್ಯಕ್ತಿ ತನ್ನ ಕನಸಿಗಿಂತ ತನ್ನವರ ನೆಮ್ಮದಿಯನ್ನ ಆಯ್ಕೆ ಮಾಡ್ತಾನೆ. ಹೊರಗಿನಿಂದ ನೋಡಿದ್ರೆ ಅದು ಸಾಮಾನ್ಯ ನಿರ್ಧಾರದಂತೆ ಕಾಣಬಹುದು. ಆದ್ರೆ ಆ ನಿರ್ಧಾರದ ಹಿಂದೆ ಎಷ್ಟು ಆಸೆಗಳು, ಎಷ್ಟು ನಿರೀಕ್ಷೆಗಳು ಮತ್ತು ಎಷ್ಟು ತ್ಯಾಗಗಳು ಅಡಗಿವೆ ಎಂಬುದು ಯಾರಿಗೂ ಗೊತ್ತಾಗೋದಿಲ್ಲ. ಕೆಲವರು ತಮ್ಮ ಕನಸಿನ ಬಗ್ಗೆ ಮಾತನಾಡೋದೇ ಇಲ್ಲ, ಯಾಕೆಂದರೆ ಅದನ್ನ ನೆನಪಿಸ್ಕೊಳ್ಳೋದೇ ಅವರ ಹೃದಯಕ್ಕೆ ನೋವು ತರಬಹುದು. ಆದ್ರೂ ಅವರು ಜೀವನದ ಬಗ್ಗೆ ದೂರ ಹೇಳೋದಿಲ್ಲ. ಮೌನವಾಗಿ ತಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಮುಂದುವರಿತಾರೆ. ಆದ್ರೆ ಒಂದ್ ಸತ್ಯ ನೆನಪಿರ್ಲಿ, ಮುಗಿದ ಕನಸುಗಳು ಎಂದಿಗೂ ವ್ಯರ್ಥವಾಗೋದಿಲ್ಲ. ಅವು ವ್ಯಕ್ತಿಯೊಳಗೆ ತಾಳ್ಮೆ, ಜವಾಬ್ದಾರಿ ಮತ್ತು ತ್ಯಾಗದ ಮೌಲ್ಯವನ್ನ ಬೆಳೆಸ್ತವೆ. ಯಾಕೆಂದರೆ ಕೆಲವು ಕನಸುಗಳು ನಿಜವಾಗೋದಿಲ್ಲ, ಆದರೆ ಅವುಗಳಿಗಾಗಿ ಮಾಡಿದ ತ್ಯಾಗಗಳು ಜೀವನ ಪೂರ್ತಿ ವ್ಯಕ್ತಿಯ ಮಹತ್ವವನ್ನ ಸಾರ್ತವೆ.